ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ 1ರಿಂದ ತಿರುಚಲಾಗಿದೆ ಎಂದು ಹೇಳಿರುವ ಯೂತ್ ಕಾಂಗ್ರೆಸ್ನ ರಾಜ್ಯ ಕಾರ್ಯಾಧ್ಯಕ್ಷ. ಈಗ ವಾರ್ತೆಗಳ ವಿವರ. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ದಿನಾಂಕ 1ರಿಂದ ಪ್ರಾರಂಭಗೊಂಡಿವೆ. ಪ್ರಥಮ ದಿನದಂದೇ 538 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರು ಆಗಿರುವುದು ಖಚಿತಪಡಿಸಲಾಗಿದೆ. ಹೌದು, 2023-24ನೇ ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ದಿನಾಂಕ 1ರಿಂದ ಪ್ರಾರಂಭಗೊಂಡಿವೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 18 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ. ಹೊಸಪೇಟೆ ನಗರದಲ್ಲಿ 5, ಹರಪನಹಳ್ಳಿಯಲ್ಲಿ 5, ಹಗರಿಬೊಮ್ಮನಹಳ್ಳಿ 2, ಕೂಡ್ಲಿಗಿಯಲ್ಲಿ 2, ಕೊಟ್ಟೂರು 2 ಹಾಗೂ ಹೂವಿನಹಡಗಲಿಯಲ್ಲಿ 2 ಪರೀಕ್ಷಾ ಕೇಂದ್ರ ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 18 ಪರೀಕ್ಷಾ ಕೇಂದ್ರಗಳಲ್ಲಿ 12,288 ವಿದ್ಯಾರ್ಥಿಗಳು ದಿನಾಂಕ 1ರಂದು ಪರೀಕ್ಷೆ ಬರೆದಿದ್ದಾರೆ. ಇನ್ನು ಪ್ರಥಮ ದಿನದಂದೇ 538 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಗೈರಾಗಿದ್ದಾರೆ. ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಈ ತಿಂಗಳು 22ರವರೆಗೆ ನಡೆಯಲಿದೆ. ಇದಕ್ಕೆಂದೇ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 29ನೇ ವಾರ್ಡ್ನಲ್ಲಿನ ಕೆಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂತೆ ಇಲ್ಲಿನ ನಿವಾಸಿಗರು ಈ ಭಾಗದ ನಗರಸಭಾ ಸದಸ್ಯ ರಮೇಶ್ ಗುಪ್ತಾರವರಲ್ಲಿ ಕೋರಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಗುಪ್ತಾರವರು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಹೌದು, 29ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಗೋಕುಲ್ ನಗರ, ರಾಜೀವ್ ನಗರ, ಎಂಜಿ ನಗರದಲ್ಲಿ ಸೇರಿದಂತೆ ಒಟ್ಟು 4 ರಸ್ತೆಗಳನ್ನು ನಿರ್ಮಿಸಲು ನಗರಸಭಾ ಸದಸ್ಯ ರಮೇಶ್ ಗುಪ್ತಾರವರು ಈ ಭಾಗದ ಮುಖಂಡರ ಸಹಭಾಗಿತ್ವದಲ್ಲಿ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನಡೆಸಿದ್ದಾರೆ. ನಮಸ್ತೆ ಸರ್, ಮಾಡ್ತಾ ಇದ್ದೀರಾ ಸರ್? ಬರ್ರಿ ಸರ್. ಇಲ್ಲ ಬರ್ರಿ ಸರ್, ಇನ್ನೂ ಇದ್ದಾರೆ. ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಇನ್ನು ನಗರಸಭೆಯ 15ನೇ ಹಣಕಾಸು ಅಡಿಯಲ್ಲಿ 4 ಸಿಸಿ ರಸ್ತೆಗಳನ್ನ ನಿರ್ಮಿಸಲಾಗುತ್ತಿದೆ ಎಂದು ನಗರಸಭಾ ಸದಸ್ಯ ರೂಪೇಶ್ ಗುಪ್ತಾರವರು ಈ ವೇಳೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ 29ನೇ ಹೊಸಪೇಟೆಯ 29ನೇ ವಾರ್ಡ್ನಲ್ಲಿ 4 ರಸ್ತೆಗಳ ಸಿಸಿ ಮೇಲ್ದರ್ಜೆಗೆ ಕಾಮಗಾರಿಗೆ ಭೂಮಿ ಪೂಜೆ ನಡೆಸಲಾಗಿದೆ. ಇಲ್ಲಿ ಹೊಸಪೇಟೆಯಲ್ಲಿ 29ನೇ ವಾರ್ಡ್ನಲ್ಲಿ ಕೆಲವೊಂದು ರೋಡ್ಗಳು ಇವತ್ತವರೆಗೂ ಮಣ್ಣು ರೋಡ್ ಇದ್ದಾವೆ. ಅದನ್ನು ಸಿಸಿ ರಸ್ತೆ ಮಾಡಬೇಕಂತೇಳಿ ಎಲ್ಲ ಜನಗಳ ಬಹುದಿನದ ಬೇಡಿಕೆ ಆಗಿತ್ತು.
ಸೊ ಅದರಂತೆ ಈ ದಿವಸ 15 ಹೊಸಪೇಟೆ ನಗರಸಭೆ 15 ಹಣಕಾಸು ಯೋಜನೆ ಅಡಿಯಲ್ಲಿ 4 ರಸ್ತೆಗಳನ್ನು ಅಂದರೆ MG ನಗರಲ್ಲಿ 1 ರಸ್ತೆ, ರಾಜನಗರದಲ್ಲಿ 1, ಗೋಕುಲನಗರದಲ್ಲಿ 1, ಗೋಕುಲ ಸಣ್ಣ 2 ಇದ್ದಾವೆ. ಟೋಟಲ್ 4 ರಸ್ತೆಗಳನ್ನು ಇವತ್ತು CC ರಸ್ತೆ ಮಾಡೋಕ್ಕೆ ಭೂಮಿ ಪೂಜೆ ಮಾಡಿದ್ದೀವಿ. ಸೊ ಈ ಭೂಮಿ ಪೂಜೆ ಬಂದಂಥ ಎಲ್ಲ ನಮ್ಮ 29ನೇ ವಾರ್ಡಿನ ಸಹೃದಯ ನಾಗರಿಕ ಬಂಧುಗಳಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್. ಅದೇ ರೀತಿ ರಸ್ತೆ ಕಾಮಗಾರಿ ನಡೆಸಲು ಮುಂದಾಗಿರುವ ಗುಪ್ತಾರವರಿಗೆ ಈ ಭಾಗದ ಮುಖಂಡರು ಅಭಿನಂದನೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಈಗ ನಮ್ಮ ಕೌನ್ಸಿಲರ್ ರಮೇಶ್ ಗುಪ್ತಾ ಅವರು ಬಂದಾಗಿನಿಂದ ನಮ್ಮ ಗೋಕುಲ್ ನಗರ ಆಗಲಿ, ರಾಜೀವ್ ನಗರ ಆಗಲಿ ಎಲ್ಲ ಏರಿಯಾಗಳ ಒಂದು ಅಭ್ಯುದಯ ಕಾರ್ಯಕ್ರಮಗಳು ಆಗ್ತಾಯಿದೆ, ಚೆನ್ನಾಗಿ ಆಗ್ತಾಯಿದೆ. ಅದರಂತೆಯೇ ಬಹುದಿನಗಳ ಬೇಡಿಕೆ ಇತ್ತಿದ್ದು ಮಣ್ಣಿನ ರಸ್ತೆಗಳಿದ್ವು. ಮಳೆಗಾಲದಲ್ಲಿ ತುಂಬ ತೊಂದರೆ ಆಗ್ತಾಯಿತ್ತು. ವಯಸ್ಸಾದವರು ಮಕ್ಕಳು ತಿರುಗಾಡೋದು ಅವುಗಳಿಗೆಲ್ಲ ನಾವು ಕೇಳ್ಕೊಂಡು ಹೊತ್ನಾಗ ಶಾರ್ಟ್ಲಿ ಅಂದರೆ ಭಾಳ ಶೀಘ್ರವಾಗಿ ಅದನ್ನೆಲ್ಲ ಮಾಡಿಸ್ತೀವಿ ಅಂತ ಮಾತು ಕೊಟ್ಟಿದ್ದರು. ಅದರಂತೆಯೇ ಇವತ್ತು ಭೂಮಿ ಪೂಜೆ ಆಗಿದೆ. ಆದ ಕಾರಣ ದೇವರು ಅವ್ರಿಗೂ ಅವರ ಕುಟುಂಬದವ್ರಿಗೂ ಎಲ್ಲ ಆಯುರಾರೋಗ್ಯ ಅಭಿವೃದ್ಧಿ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಉನ್ನತ ಸ್ಥಾನ ಸಿಗುವಂತೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ರಾಜೀವ್ ನಗರದಲ್ಲಿ ಈ ಒಂದು CC ರೋಡ್ ರಸ್ತೆಯ ಕಾಮಗಾರಿಯನ್ನು ನಮ್ಮ ಈ ವಾರ್ಡಿನ ಕ್ರಿಯಾಶೀಲ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಗುಪ್ತಾ ಅವರು ಮತ್ತು ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರ್ತಾ ಇದೆ. ಯಾಕೆಂದರೆ ಇವತ್ತು ನಗರಸಭೆಯಲ್ಲಿ ಒಳ್ಳೆಯ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ನಗರಸಭಾ ಸದಸ್ಯರು ಭಾಳ ಮುಖ್ಯ. ಹಾಗಾಗಿ ನಮ್ಮ ರಮೇಶ್ ಗುಪ್ತಾ ಅವರು ಯಾಕಂದರೆ ಏನು ಮಾತು ಕೊಟ್ಟಿದ್ರು ಜನರಿಗೆ, ಅದರಂತೆ ಎಲ್ಲ ಈ ವಾರ್ಡಿನಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊರತೆಗಳನ್ನು ಇವತ್ತು ಸಮರ್ಪಕವಾಗಿ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ CC ರೋಡ್ಗಳು ಆಗಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಈ ವಾರ್ಡಿನ 3 CC ರೋಡ್ಗಳನ್ನು ಇವತ್ತು ಭೂಮಿ ಪೂಜೆ 4 CC ರೋಡ್ಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಲೈಟ್ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಒಳಚರಂಡಿ ಎಲ್ಲ ರೀತಿಯ ಕೆಲಸಗಳನ್ನು ಇಲ್ಲಿಯ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ನಗರಸಭೆಯವರಿಗೆ, ಯಾಕಂದರೆ ಇವತ್ತು ನಗರಸಭೆ ಅಧ್ಯಕ್ಷರು ಎಲ್ಲರೂ ನಗರದ ಸರ್ವತೋಮ ಅಭಿವೃದ್ಧಿಯಲ್ಲಿ ಶ್ರಮಿಸ್ತಾ ಇದ್ದಾರೆ. ನಾವು ಮುಖ್ಯವಾಗಿ ನೆನೆಸ್ಬೇಕಂದ್ರೆ ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ಇವತ್ತು ಈ ಸುಂದರಮಯವಾಗಿ ಕಾಣಲಿಕ್ಕೆ ಸನ್ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸಾರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸಬೇಕಾಗುತ್ತೆ. ಯಾಕಂದರೆ ಅವರು ತಂದಿರತಕ್ಕಂತಹ ಎಷ್ಟೋ ಗ್ರ್ಯಾಂಟ್ಗಳು ಇವತ್ತು ಕಾಮಗಾರಿಗಳು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ನಗರಸಭೆಯ 5ನೇ ಯೋಜನೆ ವೇತನ 5ನೇ ಒಂದು ಆರ್ಥಿಕ ಯೋಜನೆ ಅಡಿ ಇವತ್ತು ನಡೀತಾ ಇದೆ. ಹಂಗಾಗಿ ಈ ಇರ್ತಕ್ಕಂತಹ ಶಾಸಕರಾಗಿರ್ತಕ್ಕಂಥವರು ಸಹ ಇವತ್ತು ಆ ಒಂದು ಆನಂದ್ ಸಿಂಗ್ ಅವರು ಯಾವ ರೀತಿ ಅಭಿವೃದ್ಧಿಗೊಳಿಸಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ನಗರವನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೊಳಿಸಬೇಕು ಅಂತ ನಾವು ಈ ಒಂದು 29ನೇ ವಾರ್ಡಿನ ನಾಗರಿಕರ ಪರವಾಗಿ ನಾನೊಬ್ಬ ನಾಗರಿಕನಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ಶುಭವಾಗಲಿ. ನಮಸ್ಕಾರ. ಬೆಂಗಳೂರಿನ ಕರ್ನಾಟಕ ಬಂಜಾರ ಸೇವಾ ಸಂಘ ವಿಜಯನಗರ ಜಿಲ್ಲಾ ಘಟಕದಿಂದ ಸಂತ ಸೇವಾಲಾಲ್ ಮಹಾರಾಜರ 285ನೇ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಬಂಜಾರ ಸಮಾಜದ ಜಾಗೃತಿ ಸಮಾವೇಶ ನಡೆಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೈಗೊಂಡ ಕಾರ್ಯಕ್ರಮವನ್ನ ಬಂಜಾರ ಸಮಾಜದ ಧರ್ಮಗುರುಗಳು ಹಾಗೂ ಮುಖಂಡರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಮಾಜಿ ಸಚಿವೆ BT ಲಲಿತಾ ನಾಯ್ಕರವರು ಮಾತನಾಡಿ, ಸಂಘಟನೆಯಿಂದ ಮಾತ್ರ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಇಂತಹ ಮಹಾನ್ ಚೇತನರ ಜಯಂತಿ ಆಚರಣೆ ಮೂಲಕ ಸಮಾಜದ ಸಂಘಟನೆ ಮಾಡಲಾಗುತ್ತಿದೆ ಎಂದರು. ವ್ಯಕ್ತಿಯಲ್ಲ, ಒಂದು ಶಕ್ತಿಯಾಗಿ ನಮ್ಮ ನಡುವೆ ಒಂದು ಸಂಘಟನೆಗೆ ಶಕ್ತಿಯಾಗಿ ನಾವೇನಾದ್ರೂ ಒಂದು ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಇರ್ಬೇಕಾಗ್ತದೆ. ಒಬ್ಬ ಮನುಷ್ಯನ ಒಂದು ದೇವರು ಒಂದು ಯಾವುದೋ ಒಂದು ಕುರುಹು ಇರಬೇಕು. ಅಂತ ಸಂಘಟನೆಗೆ ಕುರುಹನ್ನ ನಾವು ಸೇರಿದ್ದೀವಿ ಕೂಡ. ಈ ಒಂದು ಅನ್ನಕ್ಕೆ ಪ್ರಸಾದದ ಮಹತ್ವ ಕೊಟ್ಟವರು ಬಸವಣ್ಣ. ಅನ್ನ ಅನ್ನುವಂಥದ್ದು ಅದನ್ನು ನಾವು ಬಹಳ ಒಂದೊಂದು ಅಗಳಿಗೂ ಕೂಡ ಒಂದು ಮಹತ್ವ ಇದೆ ಅನ್ನುವಂಥದ್ದನ್ನ ಪ್ರಸಾದದ ರೂಪದಲ್ಲಿ ಹೇಳಿದರು ಬಸವಣ್ಣವರು. ಮತ್ತು ಒಬ್ಬ ಯೋಗಿ ಬಹಳ ದೊಡ್ಡ ತಪಸ್ವಿ ಅಂತ ಏನು ನಮಸ್ಕಾರ ಮಾಡ್ತೀವೋ ಅವನಿಗಿಂತಲೂ ಹೆಚ್ಚಿನವನು ನೇಗಿಲ ಕುಳದೊಳಗಡಗಿದೆ ಧರ್ಮ ಅಂತ ನೇಗಿಲ ಯೋಗಿಯ ಪಟ್ಟವನ್ನು ನಡೆದವರು ಮಹಾಕವಿ. ಈ ಮಹಾಕವಿಗಳು ಇವತ್ತು ಮನುಷ್ಯನನ್ನ ಘನವಾದ ಎತ್ತರದ ಸ್ಥಾನಕ್ಕೆ ನಿಲ್ಲಿಸಿದಂತಹ ಕವಿಗಳು.
ಅದನ್ನ ಮತ್ತೆ ಮತ್ತೆ ನೆನಪಿಸ್ಕೊಂಡು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ಕೆಲಸ ಮಾಡೋದು ಸಂಘಟನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಸಂಘಟನೆ ಬಹಳ ಮುಖ್ಯ. ಸಂಘಟನೆ ಮಾಡಬೇಕಾದ್ರೆ ಒಂದು ಶಿಸ್ತು ಬೇಕಾಗ್ತದೆ. ಅದು ಯಾವುದು ಶಿಸ್ತು? ಶಿಕ್ಷಣ. ನೀವು ಮೊದಲು ಶಿಕ್ಷಣವನ್ನ ಪಡೆಯಬೇಕು. ಶಿಕ್ಷಣ ಪಡೆದ ಮೇಲೆ ಏನ್ ಮಾಡ್ಬೇಕು? ನಾವು ಸಂಘಟಿತರಾದ್ಮೇಲೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಬೇಕು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಆ ಶಿಸ್ತಿನ ಸಂಘಟನೆ ಇಲ್ಲದಕ್ಕೆ ನಮ್ಮ ವಿದ್ಯೆಗಳು ಯಾವುದಕ್ಕೂ ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. ಇವತ್ತು ನಾವು ಸತ್ತ ಸೇವಾಕಾಲವನ್ನ ಪ್ರತಿಯೊಂದು ತಾಂಡಗಳಲ್ಲಿ ಕೂಡ ಮಠ ಅಂತ ಹೇಳ್ತೀವಿ ನಾವು ಎಲ್ಲ ಕಡೆ. ಮಠ ಅಂದ್ರೆ ದೇವರ ಗುಡಿಯಲ್ಲ. ಒಬ್ಬ ಮಹಾನ್ ವ್ಯಕ್ತಿ ಏನೋ ನಮಗೋಸ್ಕರ ಹೋರಾಡಿದ್ದಾರೆ, ಅಥವಾ ಅವರು ಮುಷ್ಟಾನೆ ಮಾಡಿದ್ರು, ಅಥವಾ ಧಾರ್ಮಿಕ ಯುದ್ಧವನ್ನ ಮಾಡಿದ್ರು, ಅಥವಾ ಜನಗಳಿಗೆ ನೀತಿ ಬೋಧನೆ ಮಾಡಿದ್ರು, ಈ ಬದುಕಬೇಕು ನೀವು ಅಂತ ನನಗೆ ಮಾರ್ಗದರ್ಶಿದ್ರು ಅಂತ ಮಾರ್ಗದರ್ಶಕನನ್ನ ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ. ಇನ್ನು ವಿಧಾನಸೌಧದಲ್ಲಿ ದೇಶ ವಿರೋಧಿ ಘೋಷಣೆ ಕುರಿತು ಮಾತನಾಡಿದ ಅವರು, ರಾಜ್ಯಸಭಾ ಸದಸ್ಯ ನಾಜಿರ್ ಹುಸೇನ್ ರವರ ಬೆಂಬಲಿಗರು ದೇಶ ವಿರೋಧಿ ಘೋಷಣೆ ಕೂಗಿದ್ದಾರೆಂದು ವಿರೋಧ ಪಕ್ಷದವರು ಹೇಳಿದ್ದಾರೆ. ಇದು ಮನುಷ್ಯನ ಸಣ್ಣತನವನ್ನ ತೋರಿಸುತ್ತದೆ. ಹಾಗಾಗಿ ಮನುಷ್ಯನಲ್ಲಿ ಇರುವ ಮೃಗತ್ವವನ್ನ ತೊಲಗಿಸಿದ್ದಲ್ಲಿ ಜಗತ್ತು ಸುಂದರವಾಗಿ ಕಾಣುತ್ತದೆ ಎಂದು ವಿರೋಧ ಪಕ್ಷಗಳ ವಿರುದ್ಧ ಕಿಡಿಕಾರಿದರು. ಮೂರು ಜನ ಕಾಂಗ್ರೆಸ್ನವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಒಬ್ಬರು ಒಬ್ಬರಿಗೆ ಪ್ರೀತಿಯಿಂದ ಹೆಸರು ಹೇಳಿ ಅದನ್ನ ಯಾರೋ ಈ ಮಾಧ್ಯಮಗಳು ಅದನ್ನ ಜೈ ಇದು ಯಾವುದೋ ಒಂದು ಪಾಕಿಸ್ತಾನ ಜೈ ಅಂತ ಅಂದ್ರು ಅಂತ ಹೇಳಿ ಎಲ್ಲ ಕಡೆ ಅಂದ್ರೆ ಇದು ಮನುಷ್ಯನ ಸಣ್ಣತನವನ್ನ ತೋರಿಸುತ್ತೆ. ಮನುಷ್ಯನಿಗೆ ಎಷ್ಟು ಸಣ್ಣತನ ಇದೆ ಅನ್ನೋದಕ್ಕೆ ಇಂಥವೇ ಸಾಕ್ಷಿ. ಯಾರು ನಾವು ಕಟ್ಟೆ ಕಟ್ಟುತ್ತೇವ ನಾವು ಮುರಿಯಲ್ಲ ಅನ್ನೋ ಮಾತನ್ನ ಒಂದು ಕವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಹಾಡು ಪ್ರತಿ ಸಂದರ್ಭದಲ್ಲೂ ಹಾಡ್ಸ್ಬೇಕು. ಕಟ್ತೀವಿ ನಾವು, ಮುರಿಯೋರಲ್ಲ. ಆದ್ರೆ ಈ ಮುರಿಯೋರಿದಾರಲ್ಲ ಅವ್ರೆಂದೂ ಕಟ್ಟಲ್ಲ, ಬರೀ ಮುರಿಯೋ ಕೆಲಸ. ಆದ್ರಿಂದ ಅದಕ್ಕೆ ಮನೆ ಮುರುಗರು ಅಂತ ಮುರುಗತನ ಇದೆಯಲ್ಲ, ಅದು ಬಹಳನೇ ಈ ದೇಶದಲ್ಲಿ ಜಗತ್ತಿನಲ್ಲೇ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಬ್ಬ ಮೃಗ ಇರ್ತದೆ, ಒಂದು ಮೃಗತ್ವ ಇರ್ತದೆ. ಆ ಮೃಗತ್ವವನ್ನ ಮೆಟ್ಟಿ ನಿಂತು ನಾವು ಯಾವತ್ತು ಮನುಷ್ಯತ್ವವನ್ನ ಬೆರೀತೀವೋ ಆವತ್ತಿನ ದಿವಸ ನಮಗೆ ಇಡೀ ಜಗತ್ತು ಬಹಳ ಸುಂದರವಾಗಿ ಕಾಣಿಸುತ್ತೆ. ನಮ್ಗೆ ಯಾರು ಕೆಟ್ಟು ದ್ವೇಷ ಅಂತ ಇರೋದಿಲ್ಲ. ಅದಕ್ಕೆ ಬುದ್ಧ ಹೇಳ್ತಾನೆ, ನೀವು ಜಾತಿ ಅಂತಿಲ್ಲ, ಜಾತಿ ಬಹಳ ಇಲ್ಲ ನೋಡಿ. ಅಲ್ಲಿ ಪ್ರಾಣಿಗಳಲ್ಲಿ ಜಾತಿ ಇಲ್ಲ, ಹುಲಿ, ಸಿಂಹ, ಕರಡಿ, ಆನೆ, ಮೇಕೆ, ಜಿಂಕೆ ಹೀಗೆಲ್ಲ. ಆದ್ರೆ ಮನುಷ್ಯನಲ್ಲಿ ಗಂಡು ಮತ್ತು ಎರಡು ಜಾತಿಗಳು ಮಾತ್ರ. ಆದ್ರೆ ನಾವು ಎಷ್ಟು ಜಾತಿಗಾಗಿ ಬಡದಾಡ್ತೀವಿ. ಸಂವಿಧಾನ, ಈ ಸಂವಿಧಾನಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ, ನನ್ನಂತ ಒಬ್ಬ ದಮ್ಮಾಡಿ, ನಾವೆಲ್ಲ ಸೌದೆ ಮಾರೋ ಜನ, ನಾವೆಲ್ಲ ತಾಂಡಗಳಲ್ಲಿ ಎಲ್ಲೆಲ್ಲೋ ಅಲೆಮಾರಿಗಳಾಗಿದ್ದಂಥ ಜನ ಇವತ್ತು ಹಾಡುಗಾರ್ತಿಯಾಗಿ, ನಾನೊಬ್ಬ ಸಾಹಿತಿಯಾಗಿ, ನಮ್ಮ ಲಾಲಾ ನಾಯಕ್ ಒಬ್ಬ ಸಂಘಟಕರಾಗಿ, ಹೀಗೆ ಎಲ್ಲರೂ ಒಂದೊಂದು ರೂಪದಲ್ಲಿ ನಾವೇನು ಕಾಣಿಸ್ಕೊಳ್ತಾ ಇದೀವೋ ನಾವೆಲ್ಲರೂ ಕೂಡ ಈ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ವೇಳೆ ಅವರ ಆಲೋಚನೆ ಮಾಡ್ತಾ ಇದ್ದಿದ್ರೆ ನಾವು ಯಾರು ಕೂಡ ನಾವು ಬರೀ ದಮ್ಮಾಡಿ ಬರೀ ಇದು ಹೆಸರು ಅಂತಲ್ಲ, ಇಡೀ ಜಗತ್ತಿನ ವಿಶ್ವ ಆರ್ಥಿಕ ತಜ್ಞರವರು ಈ ದೇಶದ ಸಂವಿಧಾನ ಯಾವ ರೀತಿ ಆರ್ಥಿಕತೆ ಇದ್ರೆ ಆಗಲೇ ಹೆಣ್ಣು ಮಕ್ಕಳ ಬದುಕನ್ನ ಹೇಗೆ ಸುಧಾರಿಸಬಹುದು, ಯಾವುದೇ ಜಾತಿಯಲ್ಲಾಗಿರ್ಬೋದು. ಹೀಗೆ ಒಬ್ಬ ರೈತನಿಗೆ ಯಾವ ರೀತಿಯಿಂದ ಅವನನ್ನ ಕಾಪಾಡಿದ್ರೆ ಈ ದೇಶದಲ್ಲಿ ರೈತನನ್ನ ನಾವು ಕಾಪಾಡಬೇಕು, ರೈತ ನಮ್ಮನ್ನು ಕಾಪಾಡ್ತಾನೆ ಅನ್ನೋದನ್ನ ಆಲೋಚನೆ ಮಾಡಬಹುದು. ಹೀಗೆ ಹಲವಾರು ರೀತಿಯಲ್ಲಿ ಆಲೋಚನೆ ಮಾಡದಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾವು ಇವತ್ತೆಲ್ಲರೂ ಕೂಡ ಗೌರವಿಸ್ತೀವಿ. ಜಾತಿ ಇದೆ ಯಾಕೆ? ಅವರು ಬ್ರಾಹ್ಮಣರು ಅಂತಲ್ಲ, ಅಥವಾ ಒಳ್ಳೆ ಡ್ರೆಸ್ ಹಾಕಿದ್ದಾನೆ ಅಂತಲ್ಲ, ಅವನೊಬ್ಬ ಅತ್ಯಂತ ಮಹಾನ್ ವಿದ್ವಾಂಸ ಮತ್ತು ಮಾನವೀಯವಾಗಿ ಚಿಂತನೆ ಮಾಡದಂತ ಏಕೈಕ ವ್ಯಕ್ತಿ. ಅದಕ್ಕೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವ್ರನ್ನ, ಬುದ್ಧನ್ನ ನಾವು ಯಾಕೆ ಸದಾ ನೆನಪಿಸ್ಬೇಕಂದ್ರೆ ಅವ್ರು ಒಂದು ಜಾತಿಗೆ ಸೀಮಿತವಾಗಿಲ್ಲ, ಅವ್ರು ಎಲ್ಲರ ಬಗ್ಗೆನೂ ಚಿಂತನೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಸೇವಾಲಾಲ್ ಅವ್ರನ್ನ ಎಲ್ಲೆಲ್ಲಿ ನಾವು ಗೌರವಿಸ್ತೀವೋ, ಎಲ್ಲೆಲ್ಲಿ ಅವರಿಗೆ ಆರಾಧನೆ ಮಾಡ್ತೀವೋ ಅಲ್ಲೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ನಾವು ಗೌರವಿಸ್ತೀವಿ, ಅವರನ್ನ ಆರಾಧಿಸ್ತೀವಿ. ನಮ್ಮಲ್ಲಿ ಈ ಸಂಘಟನೆ ಬೆಳಿಬೇಕು. ಇವತ್ತು ಇದ್ರ ಜೊತೆಗೇನೆ ಅವರು ಸೋಷಲಿಸ್ಟ್ ಪಾರ್ಟಿಯ ಒಂದು SC ST ಅಧ್ಯಕ್ಷರು ಕೂಡ ಇದ್ದಾರೆ ನಮ್ಮ ಲಾಲಾ ನಾಯಕ್. ಯಾಕೆ ಆ ಪಾರ್ಟಿ ಬೇಕು ಅಂದ್ರೆ ನಮಗೆ ಸಮಾನತೆ, ಸೋದರತ್ವ ಮತ್ತು ಎಲ್ಲವನ್ನೂ ಬಹಳ ವಿಶಾಲ ಮನಸ್ಸಿನಿಂದ ಕಾಣುವಂಥದ್ದು, ಭ್ರಷ್ಟಾಚಾರದಿಂದ ದೂರ ಇರುವಂಥದ್ದು, ಅಂಥವೆಲ್ಲವನ್ನು ಆ ಪಾರ್ಟಿಯಲ್ಲಿ ಅಳವಡಿಸಿ ನಾವು ಜನಗಳಿಗೆ ಅದನ್ನು ತಿಳಿ ಹೇಳಬೇಕು ಅಂತ ನಾವು ಅದನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಶಾಸಕರುಗಳು ಸ್ವಲ್ಪ ನೀವು ಒಳಗೊಳ್ಬೇಕು. ಶಾಸಕರಂದ್ರೆ ನಮ್ಮ ಮಂಡ್ಯದಲ್ಲಿ ಶಾಸಕ ಬರಲಿಲ್ಲ. ನಾನು ಹೇಳಿದೆ, ನೀವು
ಪ್ರಜೆಗಳಿದ್ದಾವೆ. ಅದನ್ನು ನಾವು ಇವತ್ತು ಪ್ರಜೆಗಳು ಕಲಿಸ್ಕೊಳ್ಬೇಕಾಗಿದೆ. ನಾವು ಸರಿಯಾಗಿದ್ದರೆ ಅವರು ಕೂಡ ಸರಿಯಾಗಿರ್ತಾರೆ. ಆದ್ದರಿಂದ ಈ ಲಂಚ ಭ್ರಷ್ಟಾಚಾರದಿಂದ ಮುಕ್ತವಾದಂಥ ಒಂದು ಸಮಾಜವನ್ನು ಕಟ್ಟಬೇಕಾಗಿದೆ. ಅದಕ್ಕೆ ಈ ಸಂಘಟನೆಗಳು ಬಹಳ ಬೇಕಾಗ್ತವೆ. ಈ ಸಂಘಟನೆ ಈಗ ಜಿಲ್ಲಾ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿ ಕೂಡ ನಾನು ಅದಕ್ಕೆ ಅಧ್ಯಕ್ಷ ಇದ್ದೀನಿ. ಇನ್ನೂ ಹೆಚ್ಚು ಎಲ್ಲ ಕಾರ್ಯಗಳಲ್ಲಿ ಮಾಡಿ ಈ ಸಂಘಟನೆಯಿಂದ ನಾವು ಒಳ್ಳೆಯದನ್ನ ಮಾಡೋಣ ಅನ್ನೋ ಮಾತನ್ನ ಹೇಳ್ತಾ ಯೂತ್ ಕಾಂಗ್ರೆಸ್ನ ರಾಜ್ಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಗೌಡರವರು ಹೊಸಪೇಟೆ ನಗರಕ್ಕೆ ಭೇಟಿ ನೀಡಿದ್ದರು. ಹೀಗೆ ನಗರದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಸವೇಶ್ವರ ವೃತ್ತದಿಂದ ಜೈಭೀಮ್ ವೃತ್ತದವರೆಗೆ ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಿಕೊಳ್ಳಲಾಯಿತು. ಹೀಗೆ ಬೈಕ್ ರ್ಯಾಲಿ ಮೂಲಕ ಆಗಮಿಸಿದ ನಂತರ ಮಂಜುನಾಥ ಗೌಡರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಪಕ್ಷಕ್ಕಾಗಿ ಕೆಳಮಟ್ಟದಿಂದ ದುಡಿದವರು ಪಕ್ಷದಲ್ಲಿ ಉನ್ನತ ಸ್ಥಾನ ಪಡೆಯುತ್ತಾರೆ. ಹಾಗಾಗಿ ಪಕ್ಷದ ಯುವ ಪಡೆಯನ್ನ ಬಲಪಡಿಸುವ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಗೆ ಆಗಮಿಸಿದ್ದೇನೆಂದರು. ಎಲೆಕ್ಷನ್ ಹತ್ರ ಇರೋದ್ರಿಂದ ಆ ಒಂದು ಅನುಭವ ಇದೆ. ಕಾರ್ಯಾಧ್ಯಕ್ಷ ಸ್ಥಾನವನ್ನು ದಕ್ಷವಾಗಿ ನಡೆಸಬಲ್ಲರು ಅಂತೇಳಿ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ ನಿಭಾಯಿಸಬೇಕು ಅಂತೇಳಿ ಮೊದಲನೇ ಬಾರಿಗೆ ವಿಜಯನಗರಕ್ಕೆ ಬಂದಿದ್ದೀನಿ. ಇಲ್ಲಿರುವಂಥ ನಮ್ಮ ಅಧ್ಯಕ್ಷರಾದಂಥ ಸಿದ್ದೋಳ್ಳೆಗೌಡರನ್ನ ಜೊತೆಗೂಡಿ ನನ್ನ ವೆಲ್ಕಮ್ ಮಾಡಿದ್ರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮುಖಾಂತರ ಈ ಜಿಲ್ಲೆಗೆ ಎಂಟ್ರಿ ಕೊಟ್ಟು ನಮ್ಮ ಯುವ ಕಾಂಗ್ರೆಸ್ಸನ್ನು ಇನ್ನಷ್ಟು ಬಲಿಷ್ಠಪಡಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಯಾಕಂದರೆ ನಾವು ಇಲ್ಲಿವರೆಗೂ ನೋಡಿದಂಗೆ ವಿಶ್ವದಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂಥದ್ದು, ಅತಿ ಹೆಚ್ಚು ಬಲಿಷ್ಠವಾದಂಥ ಒಂದು ಯುವ ಸಂಘಟನೆ ಅಂದರೆ ಯುವ ಕಾಂಗ್ರೆಸ್ಸು. ಅದು ಎಲ್ಲ ಮನೆಯ ಮಾತಾಗಿದೆ. ಅದನ್ನು ಇನ್ನಷ್ಟು ಬಲಪಡಿಸಬೇಕು ಮತ್ತು ಇನ್ನಷ್ಟು ಸಾಹಿತ್ಯಕ್ಕೆ ಮತ್ತು ಎಲ್ಲ ಮಟ್ಟದಲ್ಲೂ ಕೂಡ. ಯಾಕಂದರೆ ಒಂದು ಏನು ಹೇಳ್ತಾರೆ, ಒಂದು ಹೂವಿನ ಬೊಕ್ಕೆ ಮಾಡಿದ್ರೆ ಒಂದೇ ಹೂಕ್ಕಿಂತ ವಿಭಿನ್ನವಾದ ಹೂವು ಇದ್ದರೆ ಯಾವ ರೀತಿ ಸುಂದರವಾಗಿ ಕಾಣುತ್ತೋ ಅದೇ ರೀತಿ ಒಂದು ಸಂಘಟನೆ ವಿಭಿನ್ನ ರೀತಿಯಲ್ಲಿದ್ದರೆ ಭಾಳ ಸುಂದರವಾಗಿರುತ್ತೆ ಅಂತೇಳಿ ಎಲ್ಲ ರೀತಿಯ ಒಂದು ಸಂಘಟನೆ ರೆಡಿ ಮಾಡಬೇಕು ಅಂತ ನಾನು ಎಂಟ್ರಿನ ಕೊಟ್ಟಿದ್ದೇನೆ. ಇಲ್ಲಿ ನಮ್ಮ ಅಧ್ಯಕ್ಷರಾದಂಥ ಸಿದ್ದು ಹಳ್ಳೆಗೌಡರು ಕೂಡ ಭಾಳ ಜಿಲ್ಲಾಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ನಾಯಕತ್ವದಲ್ಲಿ ಈ ಜಿಲ್ಲೆಯನ್ನು ಇನ್ನೂ ದೊಡ್ಡ ಮಟ್ಟಿಗೆ ಕೊಂಡೊಯ್ಯಬೇಕು. ಯುವ ಕಾಂಗ್ರೆಸ್ನ ನಾಯಕರುಗಳು ಈ ಬಾರಿ ನೀವು ಯಾವುದೇ 2013 to 15 18 ತಗೊಂಡ್ರು ಕೂಡ ಅಲ್ಲೂ ಕೂಡ ಯುವ ಕಾಂಗ್ರೆಸ್ NSಯಿಂದ ಬಂದಂಥ ನಾಯಕರುಗಳೇ ಮಿನಿಸ್ಟ್ರುಗಳಾಗಿದ್ದರು. ಈ ಬಾರಿನೂ ಕೂಡ ಅವರೇ ಹೆಚ್ಚಾಗಿದ್ದಾರೆ. ಮುಂದಿನ ದಿನಗಳು ಕೂಡ ಯುವ ಕಾಂಗ್ರೆಸ್ ಮತ್ತು NSಯಿಂದ ಬಂದಂಥ ನಾಯಕರುಗಳೇ ಈ ರಾಜ್ಯವನ್ನು ಆಳ್ತಾರೆ ಅನ್ನೋದು ನನ್ನ ಒಂದು ಭಾಳ ಆಶಯವಾದಂಥ ವಿಚಾರ. ಯಾಕಂದರೆ ನಾಯಕತ್ವ ಅನ್ನೋದು ಯಾರೋ ಮನೆಯಿಂದ ಹುಟ್ಟಲ್ಲ ಅಥವಾ ಯಾರೋ ಲೀಡ್ರು ಮಗನಾದರೆ ಹುಟ್ಟುತ್ತೆ ಅನ್ನೋ ಸುಳ್ಳು. ಒಂದು ತಳಮಟ್ಟದಿಂದ ಬಂದಂಥ ವಿದ್ಯಾರ್ಥಿ ವರ್ಗದಿಂದ ಬಂದಂಥ ಯುವ ಕಾಂಗ್ರೆಸ್ ಬಂದಂಥ ನಾಯಕರುಗಳೇನೆ, ಅದು ಯಾವುದೇ ಪಕ್ಷ ಆದರೂ ಪರವಾಗಿಲ್ಲ, ಒಂದು ವಿದ್ಯಾರ್ಥಿ ನಾಯಕತ್ವದಿಂದ ಬಂದಂಥವ್ರು ಭಾಳ ಕಾಲ ಆ ಪಕ್ಷದಲ್ಲಾಗ್ಬೋದು ಅಥವಾ ಯಾವುದೇ ಪಕ್ಷದಲ್ಲಾಗ್ಬೋದು ನಾಯಕತ್ವವನ್ನು ಮುಂದೆ ನಡೆಸುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಆ ಒಂದು ಏನು ಹೇಳ್ತಾರೆ ಅನುಭವವನ್ನು ಹೊಂದಿರ್ತಾರೆ ಅನ್ನೋದು ಎಲ್ಲರ ಇಚ್ಛೆ. ಆ ರೀತಿಯಲ್ಲಿ ನಾವು ಈ ಪಕ್ಷವನ್ನು ಮುಂದುವರಿಸ್ತೇವೆ. ಇನ್ನು ವಿಧಾನಸೌಧದಲ್ಲಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ರವರ ಬೆಂಬಲಿಗರು ದೇಶ ವಿರೋಧಿ ಘೋಷಣೆ ಕೂಗಿದ್ದಾರೆಂದು ಬಿಜೆಪಿಯವರು ಆರೋಪಿಸಿದ್ದಾರೆ. ಈ ಕುರಿತಾಗಿ ಈಗಾಗಲೇ ತನಿಖೆಗೆ ಒಪ್ಪಿಸಲಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ಈಗಾಗಲೇ ನಾಸಿರ್ ಸಾಬ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರೋದು ತಿಳಿದು ಬಂದಿದೆಯಾದರೂ ಬಿಜೆಪಿಯವರು ಇದನ್ನ ತಿರುಚಿ ರಾಜಕೀಯ ಲಾಭ ಪಡೆಯುತ್ತಿದ್ದಾರೆಂದು ತಿಳಿಸಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳಿಕೆ ಏನಿದೆ ಅದನ್ನು ತಿರುಚಲಾಗಿದೆ ಅಂತ ನಮ್ಮ ನಾಯಕರುಗಳು ಆಲ್ರೆಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಹೇಳೋದು ಕಾಂಗ್ರೆಸ್ ಒಬ್ಬ ನಾಯಕರುಗಳಾಗಿ ಅದು ಯಾರೇ ಮಾಡಿದ್ರು ಕೂಡ ತಪ್ಪೇನೆ. ಅದು BJPಯವ್ರು ಮಾಡಿದ್ರು ಕೂಡ ತಪ್ಪು, ಕಾಂಗ್ರೆಸ್ ಅವ್ರು ಮಾಡಿದ್ರು ಕೂಡ ತಪ್ಪು, ನಾರ್ಮಲ್ ಜನ ಕೂಡ ಮಾಡಿದ್ರು ಕೂಡ ತಪ್ಪೇನೆ. ಅದರಿಂದ ಅದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ. ಜೊತೆಯಲ್ಲಿ ಏನಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಆ ವಿಚಾರವನ್ನು ಕೂಗಬೇಕಾದ್ರೆ ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್ ನನ್ನ ಹೇಳಿಕೆಯನ್ನು ಕೂಗಿದ್ದಾರೆ ಅಂತ ಸ್ಪಷ್ಟನೆ ಆಲ್ರೆಡಿ ಕೊಟ್ಟಿದ್ದಾರೆ. ಅದು ಕೂಡ ಕೇಸ್ ಕೂಡ ಆಗಿದೆ.
ಅದನ್ನು ನಮ್ಮ ನಾಯಕರುಗಳು ತಿಳಿಸ್ತಾರೆ. BJPಯವರು ಈ ಒಂದು ಕೋಮು ಗಲಭೆಯನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಾ ಹಿಂದೆಯಿಂದ ಬಂದಿದ್ದಾರೆ. ಇದೇ ಒಂದು ಹೇಳಿಕೆಯನ್ನು ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಮಂಡ್ಯದಲ್ಲಿ BJP ಪ್ರೊಟೆಸ್ಟ್ ಮಾಡಬೇಕಾದ್ರೇನೆ ಜಿಂದಾಬಂದ್ ಪಾಕಿಸ್ತಾನ್ ಜಿಂದಾಬಂದ್ ಅಂತ ಕೂಗ್ತಾರೆ. BJP ನಾಯಕ ಅವರನ್ನು ಬಾಯಿನ ಮುಚ್ಚಿಸ್ತಾನೆ. ಆ ಸಂದರ್ಭದಲ್ಲಿ ಯಾರು ಕೂಡ ಕ್ವಶನ್ ಮಾಡೋದಿಲ್ಲ. ನಾವು ಹೇಳ್ತಾ ಇರೋದು ಎಲ್ಲ ಸಂದರ್ಭದಲ್ಲೂ ಕೂಡ ಕ್ವಶನ್ ಮಾಡಲೇಬೇಕು. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಗಲ್ಲಿಗೇರಿಸಿದ್ರು ಕೂಡ ಏನು ತೊಂದರೆ ಇಲ್ಲ. ನಾವು ಹೇಳ್ತಾ ಇರೋದು ಯಾವುದೋ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದು, ಯಾವುದೋ ಒಂದು ಪಕ್ಷವನ್ನು ಟಾರ್ಗೆಟ್ ಮಾಡೋದಲ್ಲ. ಎಲೆಕ್ಷನ್ ಹತ್ರಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ವಿಚಾರ ಏನಿದ್ರು ಉದ್ಯೋಗದ ಕಡೆ ಇರಬೇಕು. ನಿರುದ್ಯೋಗಿಗಳು ಜಾಸ್ತಿ ಆಗಿದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಆ ಒಂದು ನಿಟ್ಟಿನಲ್ಲೇ ಕೆಲಸ ಆಗಬೇಕೇ ಹೊರತು ಅದನ್ನು ಬಿಟ್ಟು ಕೋಮು ಗಲಭೆಯನ್ನು ಹತ್ಸೋದು, ಆ ಗಲಾಟೆಯನ್ನು ಮಾಡೋದು ಅದು ಭಾಳ ತಪ್ಪು. ಯಾಕಂದರೆ ಕರ್ನಾಟಕಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. ಇಲ್ಲಿ ಎಲ್ಲ ನಾಯಕರು ಕೂಡ, ಎಲ್ಲ ಪಕ್ಷದ ನಾಯಕರು ಕೂಡ ಸ್ನೇಹಜೀವಿಗಳಾಗಿ ಬಾಳ್ತಾ ಇರೋಂಥವ್ರು. ಕರ್ನಾಟಕನೂ ಕೂಡ ಇದು ಈ ರೀತಿ ಬದಲಾಗ್ತಾ ಇರೋದು ಸರಿ ಕಾಣಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. FSL ರಿಪೋರ್ಟ್ಗೆ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಆಗಿದೆ, ಅದನ್ನ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪು ಅಂತಲೇ ಎಲ್ಲ ನಾಯಕರುಗಳು ಹೇಳ್ತಾ ಇದ್ದಾರೆ. ತಪ್ಪು ಮಾಡಿದ್ರೆ ತಪ್ಪು ಅಂತ ಅಂದರೆ ಅಲ್ಲಿ ಹೇಳಿಕೆ ಮಾತಾಡೋ. ಯಾಕಂದರೆ ಗುಂಪಲ್ಲಿ ಕೂಗಿರೋದ್ರಿಂದ ತಿರುಚಲಾಗಿದೆಯಾ ಅಥವಾ ಮತ್ತೊಂದು ಯಾರೋ ಬಂದು ಕೂಗಿದಾರ. ಈಗ ಏನಾಗ್ತಾ ಇದೆ ಅಂತಂದರೆ ಈಗ ಸಿಂದಗಿಯಲ್ಲಿ ಧ್ವಜ ಹಾರಿಸಿದ್ರು ಇದೇ ಶ್ರೀರಾಮ್ ಸೇನೆ ನಾಯಕರುಗಳು. ಅವಾಗೆಲ್ಲ ಇದೇ ಆರೋಪನ ಮಾಡಿದ್ರು. ತನಿಖೆ ಆದಮೇಲೆ ಗೊತ್ತಾಗಿದ್ದು ಶ್ರೀರಾಮ್ ಸೇನೆ ನಾಯಕರುಗಳು ಆರಿಸಿದ್ದು ಅಂತ. ಅದೇ BJP ಅವಾಗಲೂ ಕೂಡ ಗಲಾಟೆ ಮಾಡಿದ್ರು. ತನಿಖೆ ಆದಮೇಲೆ ಅದ್ರ ಉತ್ತರ ಗೊತ್ತಾಗೋದು. ದಯಮಾಡಿ ತನಿಖೆ ಆಗಲಿ. ತನಿಖೆ ಆದಮೇಲೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ ಆಗಲಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 1ರಿಂದ ತಿರುಚಲಾಗಿದೆ ಎಂದು ಹೇಳಿರುವ ಯೂತ್ ಕಾಂಗ್ರೆಸ್ನ ರಾಜ್ಯ ಕಾರ್ಯಾಧ್ಯಕ್ಷ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.